ವಿಡಿಯೋದಲ್ಲಿ ನಾವು ಸೂಕ್ಷ್ಮ ಜೀವಿ ನಿರೋಧಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದಕ್ಕಾಗಿ ಸ್ವಲ್ಪ ಇತಿಹಾಸವನ್ನ ನೋಡ್ತಾ ಹೋಗೋಣ. 1945ರವರೆಗೆ ಜನಿಸಿದ ಪ್ರತಿಯೊಂದು ಮಗುವಿನ ಆಯುಷ್ಯ ಕೇವಲ 30 ವರ್ಷಗಳಾಗಿತ್ತು. ಆದ್ರೆ ನಂತರದ 10 ವರ್ಷಗಳಲ್ಲಿ ಅಂದ್ರೆ 1955ರ ವೇಳೆಗೆ ಮಗುವಿನ ಆಯುಷ್ಯ 50 ವರ್ಷಗಳಿಗೆ ಏರಿತು. ಹಾಗಾದ್ರೆ ಆ 10 ವರ್ಷಗಳಲ್ಲಿ ಏನಾಯ್ತು? ಹಾಗೆ ಈ ಬದಲಾವಣೆಗೆ ಕಾರಣ ಆದ್ರೂ ಏನು ನೋಡೋಣ ಬನ್ನಿ. ಈ 1945ರವರೆಗೆ ಯಾರಿಗಾದ್ರೂ ಹೊಟ್ಟೆ ಸೋಂಕು, ಕಣ್ಣಿನ ಸೋಂಕು ಅಥವಾ ಬೆರಳಿನ ಮೇಲೆ, ಮೊಣಕಾಲದ ಮೇಲೆ ಗಾಯಗಳಾದ್ರೂ ಕೂಡ ಜೀವವೇ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿತ್ತು. ಈ ರೀತಿಯಾದ ಪರಿಸ್ಥಿತಿಗೆ ಕಾರಣ ಏನು ಅಂತಂದ್ರೆ ಅವರಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಗೆ ಸೋಂಕಿನ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಈ ಕಾರಣಕ್ಕೆ 1945ರಲ್ಲಿ ಆಂಟಿಬಯೋಟಿಕ್ಸ್ ನ ತಯಾರಿಕೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಶುರುವಾಯಿತು. ಈ ಆಂಟಿಬಯೋಟಿಕ್ಸ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತ ಅಂಶ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ನೀವು ಅವುಗಳನ್ನ ಮಾತ್ರೆಗಳ ರೂಪದಲ್ಲಿ ನೋಡಿರ್ತೀರ. ಹಾಗಾಗಿ ಈ ಆಂಟಿಬಯೋಟಿಕ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನ ನಾವು ಸೋಂಕಿನಿಂದ ದಾಳಿಯಾಗಿರುವಂತಹ ಮಾನವನ ದೇಹ ಅಂತ ಪರಿಗಣಿಸೋಣ. ಸೋಂಕಿನ ದೇಹ ಅಂದ್ರೆ ಬ್ಯಾಕ್ಟೀರಿಯಾಗಳು ದೇಹಕ್ಕೆ ಪ್ರವೇಶ ಮಾಡಿದೆ ಅಂತ ಅರ್ಥ. ಹಾಗಾಗಿ ಆ ಬ್ಯಾಕ್ಟೀರಿಯಾಗಳು ದೇಹಕ್ಕೆ ಸೇರಿದ ಕೂಡಲೇ ಅವುಗಳು ತಮ್ಮ ಗುಂಪುಗಳನ್ನ ಹೆಚ್ಚೋಕೆ ಶುರು ಮಾಡುತ್ತವೆ. ಈ ರೀತಿಯಾದ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಮಾನವನ ದೇಹವನ್ನ ಅಸ್ವಸ್ಥವನ್ನಾಗಿ ಮಾಡುತ್ತವೆ. ಹಾಗಾದ್ರೆ ಇದರಿಂದ ಹೊರಗೆ ಬರೋದು ಹೇಗಪ್ಪ ಅಂತಂದ್ರೆ, ಪ್ರತಿ ಮಾನವನ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿದ್ರೆ ಅವು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡ್ತವೆ ಹಾಗೂ ದೇಹವನ್ನ ಬಲಿಷ್ಠಗೊಳಿಸ್ತವೆ. ಆಂಟಿಬಯೋಟಿಕ್ಸ್ ನ ನಾವು ಪ್ರತಿಜೀವಕಗಳು ಅಂತಾನೂ ಕರಿತೀವಿ. ಇವುಗಳ ಕೆಲಸ ಏನಪ್ಪಾ ಅಂತಂದ್ರೆ, ಆಂಟಿಬಯೋಟಿಕ್ಸ್ ಅಲ್ಲಿರುವಂತಹ ರಾಸಾಯನಿಕಗಳು ಬ್ಯಾಕ್ಟೀರಿಯಾಗಳ ಕೋಶ ಪೊರೆಯ ಮೇಲೆ ದಾಳಿ ಮಾಡ್ತವೆ. ದಾಳಿ ಮಾಡಿದ ಕೂಡಲೇ ಬ್ಯಾಕ್ಟೀರಿಯಾಗಳು ಸಾಯ್ತಾ ಹೋಗ್ತವೆ. ಹಾಗಾಗಿ ಬ್ಯಾಕ್ಟೀರಿಯಾಗಳು ಸತ್ತ ನಂತರ ಮಾನವನ ದೇಹ ಸೋಂಕಿನಿಂದ ಮುಕ್ತವಾಗುತ್ತೆ ಹಾಗೂ ಆ ವ್ಯಕ್ತಿ ಮತ್ತೆ ಸಾಮಾನ್ಯನಾಗಿ ಜೀವಿಸಬಹುದು. ಈ ಮಧ್ಯೆ ಒಂದು ಸಮಸ್ಯೆ ಕೂಡ ಉಂಟಾಗುತ್ತೆ, ಅದೇ ರೂಪಾಂತರಗಳು. ನಾವು ಅದನ್ನ ಇಂಗ್ಲಿಷ್ ನಲ್ಲಿ ಮ್ಯೂಟೇಶನ್ ಅಂತ ಕರಿತೀವಿ. ಹಾಗಾದ್ರೆ ಈ ರೂಪಾಂತರಗಳು ಅಂದ್ರೆ ಏನು ಹೇಳ್ತೀನಿ ಕೇಳಿ. ಒಂದು ಜೀವಿಯಲ್ಲಿ ಆಗುವಂತಹ ಬದಲಾವಣೆಗಳು ಅಂದ್ರೆ ಯಾದೃಚ್ಛಿಕ ಬದಲಾವಣೆಗಳು ಅಂತ ಏನ್ ಕರಿತೀವಿ, ಆ ಬದಲಾವಣೆಗಳನ್ನ ನಾವು ರೂಪಾಂತರಗಳು ಅಂತ ಕರಿತೀವಿ. ಈ ರೂಪಾಂತರಗಳು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಕ್ತಾ ಹೋಗ್ತವೆ. ಹಾಗಾಗಿ ಒಂದು ಜೀವಿ ಪುನರುತ್ಪಾದನೆ ಮಾಡಿದ್ರೆ ಅದರ ಸಂತಾನಗಳು ಕೂಡ ಅದೇ ಲಕ್ಷಣಗಳನ್ನ ಹೊಂದಿರುತ್ತೆ. ಯಾಕಂದ್ರೆ ರೂಪಾಂತರಗಳು DNA ದಾಖಲಾಗಿರುತ್ತೆ ಮತ್ತು ಮುಂದಿನ ತಲೆಮಾರಿಗೆ ಸಾಕ್ತಾ ಹೋಗುತ್ತೆ. ಆದ್ರಿಂದ ಪ್ರತಿಯೊಂದು ಜೀವಿಯು ಹಲವಾರು ಬಗೆಯ ರೂಪಾಂತರಗಳನ್ನ ಹೊಂದಿರಬಹುದು. ಆದ್ರೆ ರೂಪಾಂತರಗಳ ಕೆಲವೊಂದು ಬದಲಾವಣೆಗಳು ಜೀವಿಗೆ ಬದುಕುಳಿಯುವ ಲಾಭವನ್ನು ಕೂಡ ನೀಡ್ತಾ ಹೋಗುತ್ತೆ. ಇದನ್ನ ಇನ್ನೂ ಸ್ಪಷ್ಟಪಡಿಸಿ ಹೇಳೋದಾದ್ರೆ ಮತ್ತೆ ನಾನು ಹಿಂದಿನ ಕತೆಗೆ ಹೋಗ್ತೀನಿ. ಇಲ್ಲಿ ಸೋಂಕಿತ ದೇಹಕ್ಕೆ ಆಂಟಿಬಯೋಟಿಕ್ಸ್ ನೀಡಲಾಗಿದೆ. ಆ ಆಂಟಿಬಯೋಟಿಕ್ಸ್ ರಾಸಾಯನಿಕಗಳು ಬ್ಯಾಕ್ಟೀರಿಯಾಗಳ ಕೋಶಪೊರೆಯ ಮೇಲೆ ದಾಳಿ ಮಾಡಿದ್ವು. ನಂತರ ಬ್ಯಾಕ್ಟೀರಿಯಾಗಳು ಸಾಯ್ತಾ ಹೋದ್ವು. ಆದ್ರೆ ಇಲ್ಲಿ ನೀವು ಗಮನಿಸ್ಬೇಕಿರೋದು ಏನಂದ್ರೆ, ಇಲ್ಲಿ ನೋಡಿ, ಒಂದು ಬ್ಯಾಕ್ಟೀರಿಯಾ ಸಾಯದೆ ಇನ್ನೂ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಆಂಟಿಬಯೋಟಿಕ್ಸ್ ಈ ಒಂದು ಬ್ಯಾಕ್ಟೀರಿಯಾ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದಾಗ ಅದು ವಿಫಲವಾಗಿದೆ ಅಂತ. ಏನಕ್ಕೆ ವಿಫಲ ಆಯ್ತು ಅಂದ್ರೆ, ಆ ಒಂದು ಬ್ಯಾಕ್ಟೀರಿಯಾ ದಾಳಿ ಮಾಡೋದಕ್ಕೂ ಮುಂಚೆನೆ ರೂಪಾಂತರವಾಗಿ ಬದಲಾವಣೆ ಹೊಂದಿತ್ತು. ಈ ರೂಪಾಂತರವಾಗಿರುವಂತಹ ಬ್ಯಾಕ್ಟೀರಿಯಾ ಆಂಟಿಬಯೋಟಿಕ್ಸ್ ವಿರುದ್ಧ ಗೆಲ್ಲುವಷ್ಟು ಬಲಶಾಲಿಯಾಗಿರುತ್ತೆ. ಈ ಸಂದರ್ಭಗಳಲ್ಲಿ ಇವುಗಳು ಸೂಕ್ಷ್ಮ ಜೀವಿ ನಿರೋಧಕಗಳ ವಿರುದ್ಧ ಹೋರಾಡ್ತವೆ ಹಾಗೂ ಅದು ತುಂಬಾ ಹಾನಿಕಾರಕ. ಈಗ ಈ ರೂಪಾಂತರವಾಗಿರುವಂತಹ ಬ್ಯಾಕ್ಟೀರಿಯಾಗಳು ತಮ್ಮ ಪ್ರತಿಗಳನ್ನ ಸೃಷ್ಟಿ ಮಾಡ್ತವೆ ಹಾಗೂ ಅವೆಲ್ಲವೂ ಕೂಡ ಆಂಟಿಬಯೋಟಿಕ್ಸ್ ವಿರುದ್ಧ ಹೋರಾಡುವಷ್ಟು ಶಕ್ತಿಯನ್ನ ಹೊಂದಿರ್ತವೆ. ನೀವ್ ಅನ್ಕೊಳ್ಬಹುದು, ನಾವು ಆಂಟಿಬಯೋಟಿಕ್ಸ್ ನ ಇನ್ನೂ ಹೆಚ್ಚಾಗಿ ಕೊಟ್ರೆ ಇದ್ರ ವಿರುದ್ಧ ಹೋರಾಡಬಹುದು ಅಂತ. ಖಂಡಿತ ಸಾಧ್ಯ ಇಲ್ಲ. ನೀವು 2 ಡೋಸೇಜ್ ಅಷ್ಟು ಆಂಟಿಬಯೋಟಿಕ್ಸ್ ನ ಕೊಟ್ಟರು ಕೂಡ ಬ್ಯಾಕ್ಟೀರಿಯಾಗಳನ್ನ ಹೆದರಿಸೋಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಮೊದಲು ನಾವು ಹೊಸ ಆಂಟಿಬಯೋಟಿಕ್ಸ್ ನ ತಯಾರಿಸೋದಕ್ಕೆ ಶುರು ಮಾಡಿದ್ವಿ. ಆದ್ರೆ ಈ ಕಾರಣಗಳಿಂದ ಅದು ಕೇವಲ 5 ವರ್ಷಗಳಿಗೆ ವಿಫಲ ಆಯ್ತು. ಅದಕ್ಕಾಗಿ ಮತ್ತೊಂದು ಔಷಧವನ್ನ ತಯಾರಿಸಿದ್ರು. ಅದು ಕೂಡ 3 ವರ್ಷಗಳಲ್ಲೇ ವಿಫಲ ಆಯ್ತು. ಇದರಿಂದ ನಿಮ್ಗೆ ಅರ್ಥ ಆಗ್ತಿರೋದೇನಪ್ಪಾ ಅಂತಂದ್ರೆ, ಈ ಆಂಟಿಬಯೋಟಿಕ್ಸ್ ತಾತ್ಕಾಲಿಕ ಪರಿಹಾರ ಅಂತ. ಹಾಗಾದ್ರೆ ನಾವು ಅನಾವಶ್ಯಕವಾಗಿ ಆಂಟಿಬಯೋಟಿಕ್ಸ್ ತಗೊಳ್ತಾ ಇದೀವ? ಹೌದು. ಈ ಆಂಟಿಬಯೋಟಿಕ್ಸ್ ಅನಗತ್ಯವಾಗಿ ಬಳಸುವ ವಿಧಾನಗಳನ್ನ ಹೇಳ್ತೀನಿ ನೋಡಿ. ಮೊದಲಿಗೆ ಸ್ವ ಔಷಧಿ ಅಂದ್ರೆ
ಯಾವುದೇ ವೈದ್ಯರ ಸಹಾಯವಿಲ್ಲದೆ ನಾವೇ ಆಂಟಿಬಯೋಟಿಕ್ಸ್ ಅಂದ್ರೆ ಮಾತ್ರೆಗಳನ್ನ ತಗೊಳ್ಳೋದು. ನಂತರ ಅಪೂರ್ಣ ಪ್ರತಿಜೀವಿಕ ಕೋರ್ಸ್ಗಳು. ಈಗ ನಾವು ಹುಷಾರ್ ತಪ್ಪಿದಾಗ ಡಾಕ್ಟರ್ಗಳು 5 ದಿನ ಬಳಸುವಂತಹ ಆಂಟಿಬಯೋಟಿಕ್ ಮಾತ್ರೆಗಳ ಕೋರ್ಸ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ನಾವು 3 ದಿನಕ್ಕೆ ಆರಾಮ ಆಗ್ಬಿಟ್ರೆ ಮಾತ್ರೆಗಳನ್ನ ತಗೊಳ್ಳೋದನ್ನ ನಿಲ್ಲಿಸ್ಬಿಡ್ತೀವಿ. ಆಗೇನಾಗುತ್ತೆ, ಕೆಲವೊಂದು ಉಳಿದುಕೊಂಡಿರುವಂತಹ ಬ್ಯಾಕ್ಟೀರಿಯಾಗಳು ರೂಪಾಂತರಗಳಾಗಿ ಬದಲಾಗ್ತವೆ. ನಂತರ ಅವುಗಳು ಪ್ರತಿಗಳನ್ನ ಸೃಷ್ಟಿ ಮಾಡಿ ಈ ಆಂಟಿಬಯೋಟಿಕ್ಸ್ ವಿರುದ್ಧ ಹೋರಾಡೋದಕ್ಕೆ ಶುರು ಮಾಡ್ತವೆ. ಅಷ್ಟೇ ಅಲ್ಲ, ಅತಿಯಾದ ಪ್ರಮಾಣದಲ್ಲಿ ಕೂಡ ಈ ಆಂಟಿಬಯೋಟಿಕ್ಸ್ ಗಳನ್ನ ಬಳಸ್ತಾರೆ. ಅದು ಕೂಡ ನಿಲ್ಲಿಸಬೇಕು. ಅದು ರೋಗ ನಿರೋಧಕ ಶಕ್ತಿಯ ಬೆಳವಣಿಗೆಯನ್ನ ವೇಗವಾಗಿ ಹೆಚ್ಚಿಸುತ್ತೆ. ಹಾಗೆ ಇಲ್ಲಿರುವಂತಹ ಮತ್ತೊಂದು ಅತಿ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಈ ಆಂಟಿಬಯೋಟಿಕ್ಸ್ ಗಳನ್ನ ರೋಗ ನಿರೋಧಕ ಶಕ್ತಿಗಳಾಗಿ ಕೋಳಿ ಸಾಕಣೆಯಲ್ಲಿ ಬಳಸ್ತಾ ಇದ್ದಾರೆ. ಹೇಗೆ ಅಂದ್ರೆ, ಕೋಳಿಗಳಿಗೆ ನೀರು ಮತ್ತು ಆಹಾರವನ್ನ ಆಂಟಿಬಯೋಟಿಕ್ಸ್ ಜೊತೆ ಸೇರಿಸಿ ಕೊಡ್ತಾ ಹೋಗ್ತಾರೆ. ಇದರಿಂದ ನಿಧಾನವಾಗಿ ಅವುಗಳ ದೇಹ ಆಂಟಿಬಯೋಟಿಕ್ಸ್ಗೆ ಪ್ರತಿರೋಧವನ್ನ ತೋರಿಸೋದಕ್ಕೆ ಶುರು ಮಾಡ್ತವೆ. ಆಗ ಆ ಆಂಟಿಬಯೋಟಿಕ್ಸ್ ಮಾನವರಿಗೆ ಕೂಡ ಕೆಲಸ ಮಾಡೋದಿಲ್ಲ. ಈ ಕೋಳಿ ಸಾಕಣೆ ಅತಿ ದೊಡ್ಡ ಸಮಸ್ಯೆ ಆಗಿದೆ. ಹಾಲಿನ ಸಂಗ್ರಹಣೆ ಮತ್ತು ಇತರೆ ಕೃಷಿ ವಿಧಾನಗಳು ಕೂಡ ಸಮಸ್ಯೆಗಳಾಗಿ ಕಂಡು ಬರ್ತಾ ಇದ್ದಾವೆ. ಇದೆಲ್ಲವನ್ನ ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಗಮನಿಸಬಹುದು. ಹಾಗಾಗಿ ಈ ವಿಡಿಯೋ ನೋಡಿದ ನಂತರ ಆಂಟಿಬಯೋಟಿಕ್ಸ್ ನ ಬಳಕೆಯಲ್ಲಿ ನೀವು ಎಚ್ಚರ ವಹಿಸ್ತೀರಾ ಅಂತ ಭಾವಿಸ್ತೀನಿ.